ನೀವು ಆಸ್ ಎ ಕಂಟೆಂಟ್ ಕ್ರಿಯೇಟರ್ ಆಗಿ ಸೊ ಈಗ ಬರುವಂತಹ ಯೂತ್ಸ್ ಅವ್ರು ಮಾಡ್ತಿರೋದು ಅಂದ್ರೆ ಈ ನೆಗೆಟಿವ್ ನೇ ಅಸ್ತ್ರವಾಗಿ ಇಟ್ಕೊಂಡಿದ್ದಾರೆ ಎಷ್ಟೋ ಜನ. ಸೊ ಡೈರೆಕ್ಟ್ ಆಗಿ ಮಾತಾಡೋದಾದ್ರೆ ಸೊ ಬೇಗ ಫೇಮಸ್ ಆಗ್ಬೇಕು, ನೆಗೆಟಿವ್ ಬೇಗ ಫೇಮಸ್ ಆಗುತ್ತೆ, ಈ ತರ ಒಂದು ಮೈಂಡ್ ಸೆಟ್ ಇರುವಂತಹ ಕಂಟೆಂಟ್ ಇವಾಗ ಬರುವಂತಹ ಜನರೇಷನ್. ಸೊ ಜೆನ್ಸಿ ಜನರೇಷನ್ ಅಂತಾನೆ ಕರೀತೀವಿ ಈಗಿನ ಇದ್ರಲ್ಲಿ. ಸೊ ಶಾರ್ಟ್ ಮೂವಿ ಮಾಡ್ಬೇಕು ಅಂತ ಏನೋ ಒಂದ್ ಮಾಡ್ಬಿಡೋದು, ಅದರಿಂದ ಏನೇನೋ ಅನಾಹುತಗಳು. ಸೊ ಅಪ್ಕಮಿಂಗ್ ಕಂಟೆಂಟ್ ಅಂದ್ರೆ ನಾವ್ ಏನ್ ಎಕ್ಸಾಂಪಲ್ ಸೆಟ್ ಮಾಡ್ತೀವಿ ಅನ್ನೋದು ಮ್ಯಾಟರ್ ಆಗುತ್ತೆ ಸರ್. ಎಷ್ಟೊಂದ್ ಜನ ಒಂದು ನಾವು ಯಾರೋ ಒಬ್ರು ನೆಗೆಟಿವ್ ಆಗಿ ಏನೋ ಒಂದ್ ಮಾಡ್ತಾರೆ, ಅದು ತುಂಬಾ ವ್ಯೂಸ್ ಬರುತ್ತೆ, ತುಂಬಾ ಕಮೆಂಟ್ಸ್ ಗಳು ಬರುತ್ತೆ, ಅವ್ರನ್ನ ಪ್ರಮೋಷನ್ ಕರೆಯೋದು ಅಲ್ಲಿ ಇಲ್ಲಿ ಎಲ್ಲ ಮಾಡ್ಬಿಡ್ತಾರೆ. ಸೊ ನೋಡಿದವ್ರಿಗೆ ಏನಾಗುತ್ತೆ, ಅದೊಂದು ಇನ್ಸ್ಪಿರೇಷನ್ ಆಗಿ ತಗೊಂಡ್ಬಿಡ್ತಾರೆ, ನಾನು ಹಿಂಗ್ ಮಾಡ್ಬೇಕು ಅಂತ. ಸೊ ನಾವ್ ಎಲ್ಲಿ ಯಾರನ್ನ ತುಂಬಾ ತಪ್ಪು ಮಾಡ್ತಾ ಇದ್ರೋ ಅವ್ರನ್ನ ಎಂಕರೇಜ್ ಮಾಡ್ಲಿಲ್ಲ ಅಂದಾಗ ಏನಾಗುತ್ತೆ, ಆತರ ಎಕ್ಸಾಂಪಲ್ ಸೆಟ್ ಆಗೋದು ಕಡಿಮೆ ಆಗುತ್ತೆ. ಅಫ್ಕೋರ್ಸ್ ಎಲ್ಲಾರ್ಗು ಬೆಳಿಬೇಕು ಅನ್ನೋದಿರುತ್ತೆ, ಎಲ್ಲಾರ್ಗು ನಾವು ಇಂಡಸ್ಟ್ರಿಗೆ ಬರ್ಬೇಕು ಅಥವಾ ಏನೋ ಒಂದು ಮಾಡ್ಬೇಕು ಅನ್ನೋ ಛಲ ಇರುತ್ತೆ. ಆ ಛಲದಿಂದ ಧೈರ್ಯದಿಂದ ಮಾಡ್ತಾರೆ. ನೀವು ಮಾಡೋದನ್ನೇ ಮಾಡ್ತೀರಾ, ಕರೆಕ್ಟ್ ಆಗಿ ಮಾಡಿ, ಸ್ವಲ್ಪ ತಾಳ್ಮೆ ಇಟ್ಕೊಂಡು ಮಾಡಿ. ಯಾವತ್ತಲ್ಲ ಒಂದಲ್ಲ ಒಂದಿನ, ಈಗ ನಮ್ಗೆ ಬರೀ ವೈರಲ್ ಆಗ್ಬೇಕು ಅನ್ನೋಂಗೆ ಇದ್ರೆ 10 ವರ್ಷ ಬೇಕಾಗಿರಲ್ಲ, ಅವಾಗ್ಲೇ ಏನೋ ಒಂದ್ ಮಾಡ್ಬಿಟ್ಟು ಸೋಷಿಯಲ್ ಮೀಡಿಯಾ ಇದ್ ಮಾಡ್ಕೊಂಡು ಅವಾಗ್ಲೇ ಮನೆಗೆ ಕಳಿಸ್ಬಿಟ್ರೆ ಅವರು ಹೋಗ್ಬಿಟ್ಟಿರ್ತಾ ಇದ್ರು. ಬಟ್ ನಮ್ಗೆ ಅದು ಬೇಕಾಗಿರ್ಲಿಲ್ಲ. ನಮ್ಗೆ ಅಲ್ಟಿಮೇಟ್ಲಿ ಬಿಗ್ ಸ್ಕ್ರೀನೇ ಬೇಕಾಗಿದ್ದು. ಒಬ್ಬ ಕಲಾವಿದ ಯಾರೇ ಆಗ್ಲಿ ಏನೇ ಪ್ರಯತ್ನ ಮಾಡ್ತಾವನೆ ಅಂದ್ರೆ ಕೊನೆಗೆ ಬಿಗ್ ಸ್ಕ್ರೀನ್ಗೆ ಹೋಗಕ್ ಆಸೆ ಪಡ್ತಾ ಇರ್ತಾನ ಅವನು. ಬಟ್ ಹೋಗೋ ದಾರಿ ಇದೆಯಲ್ಲ, ದಾರಿಲಿ ಬಿಗ್ ಸ್ಕ್ರೀನ್ ಡೈರೆಕ್ಟ್ ಆಗಿ ಯಾರಿಗೂ ಸಿಗಲ್ಲ. ಅಂದ್ರೆ ದುಡ್ಡಿರೋರ್ಗೆ ಸಿಗ್ಬೋದು, ಅದು ಶಾಶ್ವತನೂ ಅಲ್ಲ. ಅದ್ ಹೇಳ್ತಾ ಇದೀನಲ್ಲ, ಬೆಟ್ಟದ ಮೇಲೆ ಸಡನ್ ಆಗಿ ತಗೊಂಡೋಗಿ ಬಿಟ್ಬಿಟ್ರೆ ಕೆಳಗಡೆ ಬಿದ್ರೆ ಏಟಾಗ್ಬಿಡ್ತದೆ. ನಿಧಾನ ಕತ್ಕೊಂಡು ಹೋದಾಗ್ಲೇ ಅದ್ರ ಬೆಲೆ ಗೊತ್ತಾಗೋದು ಅಲ್ವಾ. ಒಂದೊಂದೇ ಸ್ಟೆಪ್ ಹೋಗ್ಬೇಕು. ಬಿಗ್ ಸ್ಕ್ರೀನು ಅನ್ನೋದು ಒಂದು ದೊಡ್ಡ ಸಮುದ್ರ, ಸಿನಿಮಾ ಅನ್ನೋದು ಒಂದು ದೊಡ್ಡ ಸಮುದ್ರ. ನಾವಲ್ಲಿ ಸ್ಟಾರ್ಟಿಂಗ್ ಇನಿಷಿಯಲಿ ಏನ್ ಮಾಡ್ಬೇಕು ಅಂದ್ರೆ, ಚಿಕ್ಕ ಹೊಳೆಯಿಂದ ಸ್ಟಾರ್ಟ್ ಮಾಡ್ಬೇಕು. ಹೊಳೆಯಿಂದ ಕೆರೆಗೆ ಹೋಗ್ಬೇಕು, ಕೆರೆಲಿ ಅರ್ದು ನದಿಗೆ ಹೋಗ್ಬೇಕು, ನದಿಲಿ ಅರ್ದು ಕೊನೆಗೆ ಸಮುದ್ರಕ್ಕೆ ಹೋಗ್ತೀವಿ, ಸಮುದ್ರಕ್ಕೆ ಹೋಗ್ಬೇಕು. ಈ ತರ ಹೋದಾಗ್ಲೇ ಸಮುದ್ರಕ್ಕೆ ಹೋದಾಗ ಒಂದ್ ಬೆಲೆ ಇರುತ್ತೆ ಅಲ್ವಾ. ಅದು ಅಂದ್ರೆ ಯಂಗ್ಸ್ಟರ್ಸ್ ಹೇಳೋದು ಅದೇನೆ, ತಾಳ್ಮೆ ಇಟ್ಕೊಳ್ಳಿ, ಒಳ್ಳೆ ತರದಲ್ಲಿ ಪ್ರಯತ್ನ ಮಾಡಿ. ಒಳ್ಳೆತನದಲ್ಲಿ ಪ್ರಯತ್ನ ಮಾಡಿದ್ರೆ ನಿಮ್ಗೆ ಲೇಟ್ ಆಗಿ ಸಕ್ಸಸ್ ಸಿಗ್ಬೋದು, ಬಟ್ ಒಂದ್ಸಲಿ ಅದು ಸಕ್ಸಸ್ ಸಿಕ್ಕರೆ ಲೈಫ್ ಲಾಂಗ್ ಇರುತ್ತೆ ನಿಮ್ಗೆ ಅಂತ. 100% ತುಂಬಾ ಚೆನ್ನಾಗಿ ಹೇಳಿದ್ರೆ ಈಗಿನ ಕಂಟೆಂಟ್ ಕ್ರಿಯೇಟರ್ಸ್ಗೆ ಒಳ್ಳೆ ಮಾತು. ಅಂಡ್ ಫಸ್ಟ್ಲಿ ಈಗ ನಿಮ್ ಸಿನಿಮಾಗಳು ಬರ್ತಾ ಇರೋದ್ರಿಂದ ಕಂಟಿನ್ಯೂಸ್ ಆಗಿ ತುಂಬಾ ಕ್ಲಮ್ಸಿ ಅನ್ನಿಸ್ತಾ ಇದೆ ನಿಮ್ಗೆ. ಏನಕ್ಕಂದ್ರೆ ನೀವು ಶೂಟಿಂಗ್ ಮಾಡೋವಾಗ ಬೇರೆ ಬೇರೆ ಟೈಮಲ್ಲಿ ಮಾಡಿರ್ತೀವಿ, ಹೌದು, ಜನಗಳಿಗೆ ಗೊತ್ತಿರಲ್ಲ. ಬಟ್ ಈಗ ಅನ್ಕೊಂಡೇನು ಅಟ್ ಟೈಮಲ್ಲಿ ಎಲ್ಲಾ ಸಿನಿಮಾ ಶೂಟಿಂಗ್ ಮಾಡ್ಬೋದು, ಅಟ್ ಟೈಮಲ್ಲಿ ರಿಲೀಸ್ ಆಗ್ತಿದೆ. ನಾನು ಎಲ್ಲಾ ಇಂಟರ್ವ್ಯೂ ಅದೇನೆ ಹೇಳ್ತಾ ಇದೀನಿ, ಸಿನಿಮಾ ಶೂಟ್ ಆಗಿದ್ದು ಟೈಮ್ ಲೈನ್ ಗಳು ಬೇರೆ ಬೇರೆ ಇದೆ, ಇದು ರಿಲೀಸ್ ಆಗ್ತಾ ಇರೋದು ಅಟ್ ಎ ಟೈಮ್ ಬರ್ತಾ ಇದೆ ಅಷ್ಟೇ. ಹಂಗಾಗಿ ನಾನು ಹೆವಿ ಬಿಸಿ ಇದೀನಿ ಅಂತ ಅದನ್ನ ನೋಡಿ ಅನ್ಕೊಂಬಾರ್ದು ಅಂತ. ನೋಡ್ದವ್ರಿಗೆ ಏನ್ ಅನ್ಸುತ್ತೆ, 4 ಸಿನಿಮಾ ಒಟ್ಟಿಗೆ ಬರ್ತಾ ಇದೆ ಅಂದ್ರೆ ಓ ಹೆವಿ ಬಿಸಿ ಇದೆ. ಇಲ್ಲ, ಇವಾಗ ಪ್ರೆಸೆಂಟ್ಲಿ 2 ಸಿನಿಮಾ ಶೂಟಿಂಗ್ ನಡೀತಾ ಇರೋದು. ಅದು 90% ಆಗೋಗಿದೆ, ಇನ್ನೊಂದು 50% ಆಗಿದೆ. ಅದ್ ಬಿಟ್ರೆ ಇನ್ಯಾವುದು ಒಪ್ಕೊಂಡಿಲ್ಲ. ಈ ಸಿನಿಮಾಗಳು ರಿಲೀಸ್ ಆದ್ಮೇಲೆ ಕೆಲವೊಂದು ಆಪರ್ಚುನಿಟಿಗಳು ಬರ್ಬೇಕು. ಅದು ಸಿನಿಮಾ ನಡೆಯೋದೇ ಆತರ. ಒಂದು ಮಾರ್ಕೆಟ್ ಅಥವಾ ಏನೋ ಒಂದು ಸಿನಿಮಾ ಚೆನ್ನಾಗಾದಾಗ ಅಥವಾ ಸಿನಿಮಾದಲ್ಲಿ ಆಕ್ಟ್ ಮಾಡಿದಾಗ ಅದನ್ನ ನೋಡಿ ಒಂದಿಬ್ರು ಅವಕಾಶ ಕೊಡ್ತಾರೆ. ಈ ಪ್ರೋಸೆಸ್ ಅನ್ನೋದು ಏನಾಗುತ್ತೆ ಅಂದ್ರೆ ಲೈಫ್ ಲಾಂಗ್ ಹಿಂಗೆ ನಡೀತಾ ಇರುತ್ತೆ. ನಾನು ಯಾವ್ದೋ ಒಂದು ಸಿನಿಮಾ ಅವಾಗ ಮಾಡಿದ್ರೆ, ಯಾವ್ದೋ ಒಂದು ಸೂಪರ್ ಡೂಪರ್ ಹಿಟ್ ಆದ್ರೆ ಅದ್ರಲ್ಲಿ ಹೀರೋ ಆಗಿ ಮಾಡಿದ್ರೆ ಮಾತ್ರ ನಾನು 10 ವರ್ಷ ಕೆಲಸ ಸಿಗುತ್ತೆ ಆ ಸಿನಿಮಾಯಿಂದ. ಅಥವಾ ನಾನು ಸಪೋರ್ಟಿಂಗ್ ಮಾಡಿದ್ರೆ ಒಂದೊಂದು ಸಿನಿಮಾದಲ್ಲಿ ನಾನು ಪ್ರೂವ್ ಮಾಡ್ತಾ ಇರ್ಬೇಕು, ಒಂದ್ ಸಿನಿಮಾಯಿಂದ ಇನ್ನೊಂದ್ ಸಿನಿಮಾ ಸಿಗ್ತಾ ಹೋಗುತ್ತೆ. ಸೊ ಈ ತರ ಆದಾಗ ನಾವು ಎಲ್ಲಾ ಸಿನಿಮಾನ ಒಪ್ಕೊಬೇಕಾಗುತ್ತೆ, ಕಾಣಿಸ್ಕೊಂತಾ ಇರ್ಬೇಕಾಗುತ್ತೆ. ಯಾಕೆಂದ್ರೆ ಒಂದಷ್ಟು ದಿನ ಸಿನಿಮಾದಲ್ಲಿ ಕಾಣಿಸ್ಕೊಳ್ಳಿಲ್ಲ ಅಂದ್ರೆ ಅಷ್ಟೇ ಮುಗೀತು, ಒಂದು ಅವರೇ ಡಿಸೈಡ್ ಆಗ್ಬಿಡ್ತಾರೆ. ಬಟ್ ಅದಕ್ಕೆ ಯಾವ್ದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ ನಾವು, ಗೊತ್ತಿಲ್ಲ. ಬಟ್ ಸುಖಿ ಬಾಬಾ ಬಗ್ಗೆ ಹೇಳಿದ್ರೆ ಫೈನಲಿ ಒಂದು ಮೆಸೇಜ್ ಇಲ್ಲ ಸುಖಿ ಬಾಬಾ ಕ್ಯಾರೆಕ್ಟರ್ ಬಗ್ಗೆ, ಸಿನಿಮಾ ಬಗ್ಗೆ. ಸರ್ ಅದೇ ಸುಖಿ ಭವ ಅಂತ ನೀವು ಎಷ್ಟೊಂದು ಅಂದ್ರೆ ಸುಖಿ ಭವ ವರ್ಡ್ ಅಲ್ಲೇ ಇದೆ. ಸುಖಿ ಭವ ಅಂದ್ರೆ ಅದೊಂದು ವರ್ಡ್, ಏನ್ ವರ್ಡ್ ಅದು? ಎಲ್ಲರೂ ಅನ್ನದಾತ ಸುಖಿ ಭವ, ಎಲ್ಲಾರು ಚೆನ್ನಾಗಿರ್ಲಿ ಅನ್ನೋದು ಸಿನಿಮಾ ಇದು. ಅದೇ ತರ ಸಿನಿಮಾದಲ್ಲೂ ಎಲ್ಲಾರು ಚೆನ್ನಾಗಿರ್ಲಿ, ಎಲ್ಲಾರು ಚೆನ್ನಾಗಿರ್ಬೇಕು. ಕೆಲವೊಂದು ಲವ್ ಇದೆಯಲ್ಲ, ಫಸ್ಟ್ ಲವ್ ಯಾವತ್ತು ತುಂಬಾ ಗ್ರೇಟ್. ಅಂದ್ರೆ ರಿಯಲ್ ಆಗಿ ಲವ್ ಮಾಡೋರು ಅವ್ರು ಬೇರೆಯವ್ರ ಹತ್ರ ಇದ್ರೆ ಏನೇ ಆಗ್ಲಿ, ಬಟ್ ಅವ್ರಿಗೆ ಆ ಲವ್ ಇದ್ದೇ ಇರುತ್ತೆ, ಸಿಗ್ಲಿ ಅನ್ನೋ ಆಶೆ ಇದ್ದೇ ಇರುತ್ತೆ. ಸೊ ಆತರ ಫಸ್ಟ್ ಲವ್ ಮೇಲೆ ಒಂದು ಮೆಸೇಜ್ ಇದೆ ಇದ್ರಲ್ಲಿ.
ಆ ತರ ತುಂಬಾ ಜನ ಲವ್ ಮಾಡೋರು ಇರ್ತಾರಲ್ಲ ಅವ್ರಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ, ತುಂಬಾ ಕನೆಕ್ಟ್ ಆಗುತ್ತೆ. ನಿಮ್ ಫಸ್ಟ್ ಯಾವ್ದು ಸರ್? ನಮ್ ಫಸ್ಟ್ ಲವ್ ರಿಯಲ್ ಆಗಿ ಆಗಿದ್ದ ಬಿಡಿ ಸರ್. ನಮ್ಗೆ ಈ ಲವ್ ಅನ್ನೋ ಮ್ಯಾಟರ್ ಅಲ್ಲಿ ಬರೀ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿರೋದು, ಗುಡ್ ಎಕ್ಸ್ಪೀರಿಯನ್ಸ್ ಯಾವ್ದು ಆಗಿಲ್ಲ. ಹಂಗಾಗಿ ಅದ್ರ ಬಗ್ಗೆ ಮಾತಾಡವ ಬೇಡ. ಮೋಸ್ಟ್ಲಿ ಅದ್ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿರೋದಕ್ಕೆ ಅನ್ಸ್ತದೆ ಈ ಸಿನಿಮಾದಲ್ಲಿ ಗುಡ್ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ. ಹೌದಾ? ಓಕೆ, ಸೂಪರ್. ಅಂದ್ರೆ ಜೀವನದಲ್ಲಿ ಕೆಲವೊಂದು ಕೆಟ್ಟ ಸಂಗತಿಗಳು ಅಥವಾ ಅನಿಷ್ಟಗಳು, ದರಿದ್ರಗಳು, ಕೆಟ್ಟದು ಹೋದಾಗ್ಲೇ ಒಳ್ಳೇದು ಸ್ಟಾರ್ಟ್ ಆಗೋದು ಅರಿಯಕ್ಕೆ ಅಂತ ಇರುತ್ತೆ. ನೀವು ಮನೇಲೂ ತಗೊಳ್ಳಿ, ಹಳೆ ವಸ್ತುಗಳನ್ನೆಲ್ಲ ಎಸಿತಾ ಇರ್ಬೇಕು ಹೊಸ ವಸ್ತುಗಳು ಬರಕ್ಕೆ ಅಥವಾ ಹೊಸ್ತನ ಬರಕ್ಕೆ. ಹಂಗೆ ಜೀವನದಲ್ಲಿ ದೇವ್ರು ಯಾರನ್ನಾರ ದೂರ ಮಾಡಿದ್ರೆ ಅಂದ್ರೆ ಬೇರೆ ಏನೋ ಹೊಸದಾಗಿ ಕ್ರಿಯೇಟ್ ಆಗ್ತಾ ಇದೆ. ಅದು ನನ್ನ ಜೀವನದಲ್ಲಿ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ. ಸೂಪರ್. ಅಂಡ್